ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಎಸ್, ನಾನಿವತ್ತು ಸಾರಿ ಕಲೆಕ್ಷನ್ ವಿಡಿಯೋ ಮಾಡ್ತಿದ್ದೆ. ನನಗೂ ಕೂತ್ ಬೋರ್ ಆತಿತ್ತು. ಸೊ ಅಲ್ಲಿಗೆ ನಂಗೆ ಕರೆಕ್ಟಾಗಿ ಹೊಳದ್ದು ತಲೆಗೆ ಅಂದರೆ ಸಾರಿ ಕಲೆಕ್ಷನ್ ವಿಡಿಯೋ ಮಾಡುವ ಅಂದ್ಕೊಂಡ ಹಿಂಗೆ ಆರ್ಡರ್ಸ್ ಎಲ್ಲ ಕಾಣ್ತಿದ್ದೆ ಅಂತ ಒಂದು ಹುಡುಕ್ತಿದ್ದೆ. ಅಷ್ಟೊತ್ತಿಗೆ ಪಟ್ಟ ತಲೆ ಬಂತು, ಸಾರಿ ಕಲೆಕ್ಷನ್ ವಿಡಿಯೋ ಒಂದು ಮಾಡಿಬಿಡುವ ಅಂದ್ಕೊಂಡ. ಸೊ ಇವತ್ತಿನ ವಿಡಿಯೋ ಸಾರಿ ಕಲೆಕ್ಷನ್ನು. ಇದರಲ್ಲಿ ನನ್ನ ಸಾರಿನೂ ಇತ್ತು, ನನ್ನ ಅಕ್ಕನ ಸಾರಿನೂ ಇತ್ತು. ಆಲ್ಮೋಸ್ಟ್ ಹೇಳ್ಕಂದ್ರೆ ನನ್ನ ಅಕ್ಕನ ಸಾರಿನೇ ಜಾಸ್ತಿ ಇತ್ತು. ನನಗಿಂತ ಹೆಚ್ಚಾಗಿ ಸಾರಿ ಮೇಲೆ ಒಲವು ಅಂದರೆ ಅವಳಿಗೆ. ಮದಿಕ್ಕಿಂತ ಮುಂಚೆ ತುಂಬಾ ಕಡಿಮೆ. ಅಕ್ಕನ ಮದುವೆಗೆ ಒಂದು ಸಾರಿ ಉಟ್ಟಿದೆ ಅಷ್ಟೇ. ಅದು ಬಿಟ್ಟರೆ ನಾನು ಸಾರಿ ಉಟ್ಟೋದು ತುಂಬ ಅಂದರೆ ತುಂಬಾ ಕಡಿಮೆ. ಕಾಲೇಜ್ ಡೇಗೂ ನಾನು ಸಾರಿ ಉಡಲಿಲ್ಲ. ತಗೊಂಡ್ಕೊಂಡು ಅನಿಸ್ತಿರಲಿಲ್ಲ, ಜಾಸ್ತಿ ಡ್ರೆಸ್ಗಳನ್ನೇ ತಗೊಂತಿದ್ದೆ. ಅವಳು ಡ್ರೆಸ್ ಸಾರಿ ಎಲ್ಲರೂ ತಗೊಂತಿದ್ದಾಳೆ. ಅಂದರೆ ನಾನು ಯಾರ ಮದುವೆಗೂ ಸಾರಿ ಉಡಲಿಲ್ಲ, ಡ್ರೆಸ್ಸೇ ಹಾಕ್ತಿದ್ದೆ ಮದುವೆಗಿಂತ ಮುಂಚೆ. ಈಗ ಮದುವೆ ಆದಮೇಲೆ ಸ್ವಲ್ಪ ಸಾರಿ ಮೇಲೆ ಒಲವು ಜಾಸ್ತಿ ಹೋತಿತ್ತು. ತಕಣ್ಕ ಅನಿಸ್ತಿತ್ತು. ಅವಳು ಸಾರಿ ಉಡ್ಕನ್ಸ್ದಲ್ಲಿ ನಾನು ಉಡ್ತೆ. ಯಾವತ್ತಾರು ಎಂಥರು ಪೂಜೆ ಇದ್ದರೆ, ಎಂಥರು ಫಂಕ್ಷನ್ ಇದ್ದರೆ ಉಡ್ಕನ್ಸ್ದಲ್ಲಿ ನಂಗೆ ಬೇಕನ್ಸಿದ್ರೆ ನಾನು ಅವಳ ಸಾರಿನೂ ಕೂಡ ಉಟ್ಕಂತೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೆ. ಒಂದೊಂದೇ ಸಾರಿ ತೋರಿಸ್ತಾ ಹೋಗ್ತೆ, ಹಾಗೆ ಬ್ಲೌಸು ಕೂಡ ತೋರಿಸ್ತಾ ಹೋಗ್ತೆ. ಶಾಪಲ್ಲಿ ತಗೊಂಡ ಸಾರಿನೂ ಇತ್ತು, ಆನ್ಲೈನಲ್ಲಿ ತಗೊಂಡ ಸಾರಿನೂ ಇತ್ತು. ಎಲ್ಲದೂ ಒಂದೊಂದೇ ತೋರಿಸ್ತಾ ಹೋಗ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ಕಾಣಿ. ಮೊದಲನೇ ಸಾರಿ ಇದು. ನಾನು ಸಿಂಪಲ್ ಸಾರಿ ಮಾತ್ರ ತೋರಿಸ್ದೆ, ಬಾರ್ಡ್ರ್ ಸಾರಿ ಯಾವುದು ತೋರಿಸ್ತಿಲ್ಲ. ಇಲ್ಲಿ ಸಿಂಪಲ್ ಸಾರಿನೇ, ಬಾರ್ಡ್ರ್ ಸಾರಿ ಯಾವುದೂ ಇಲ್ಲ. ಸೊ ಇಷ್ಟನ್ನು ಮಾತ್ರ ತೋರಿಸ್ದೆ. ಸೊ ಇದೊಂದು ಸಿಂಪಲ್ ಸಾರಿ. ಇದನ್ನು ನಾನು ಉಟ್ಕೊಂಡಿದ್ದೆ. ಇದು ನಂಗೆ ಮದುವೆ ಗಿಫ್ಟ್ ಬಂದದ್ದು. ಇದನ್ನು ನಾನು ಉಟ್ಕೊಂಡಿದ್ದೆ. ಸುನಿಯವರ ಅತ್ತೆ ಮನೆ ಗೃಹ ಪ್ರವೇಶ ಪೂಜೆ, ವರ್ಷದ ಗೃಹ ಪ್ರವೇಶ ಪೂಜೆ ದಿನ ಈ ಸಾರಿ ನಾನು ಉಟ್ಕೊಂಡಿದ್ದೆ. ಈ ಬ್ಲೌಸ್ ಹಾಕಿ ನಾನು ಉಟ್ಟಿದ್ದೆ. ಮ್ಯಾಚ್ ಆಯಿತು ಆ್ಯಂಡ್ ಬೇಗನೆ ಉಟ್ಕೊಂಡ್ಲಕ್ಕ. ಸಾಫ್ಟು ಇತ್ತು, ತೆಳು ಇತ್ತು, ಪಟ ಉಟ್ಕೊಂಡು ಹೋಗ್ಲಕ್ಕ. ನಾವು ಉಟ್ಟದ್ದು ಫೋಟೋ ಇದ್ದರೆ, ಯಾವುದಾದ್ರು ಸೀರೆ ಉಟ್ಟದ್ದು ಫೋಟೋ ಇದ್ದರೆ ನಾನು ಸೈಡಲ್ಲಿ ಹಾಕಿರ್ತೆ. ಆ ಕಡೆ ಅಥವಾ ಈ ಕಡೆ ಎಲ್ಲಾದರೂ ಹಾಕಿರ್ತೆ, ನೀವು ಕಾಣ್ಲಕ್ಕ ಆ ಫೋಟೋನ. ನೆಕ್ಸ್ಟ್ ಸಾರಿ ಇದು ಕಾಟನ್ ಸಾರಿ. ಇದು ಕೂಡ ಸಾಫ್ಟ್ ಇತ್ತು, ಪಿಂಕ್ ಕಲರ್ ಕಾಟನ್ ಸಾರಿ. ಇದಕ್ಕೆ ಗೋಲ್ಡ್ ಲೈನ್ಸ್ ಬಂದಿತ್ತು. ಕಾಟನ್ ಸಾರಿ. ಇದು ಬ್ಲೌಸ್ ಹೊಲಿಸ್ಲಾ ಅನ್ಸುತ್ತೆ. ಇದಕ್ಕೂ ಮ್ಯಾಚ್ ಮಾಡಿ ಬೇರೆ ಒಂದು ಗ್ರೀನ್ ಕಲರ್ ಬ್ಲೌಸ್ ಯಾವುದೊಂದು ಮ್ಯಾಚ್ ಮಾಡಿ ಉಟ್ಕೊತಿತ್ತು. ಮ್ಯಾಚಿಂಗ್ ಬ್ಲೌಸ್ ಇದ್ದರೆ ಅದು ಹೊಲ್ಸೋಕ್ಕೋಗ್ತಿಲ್ಲ, ಇಲ್ಲ ಮ್ಯಾಚ್ ಆಯ್ತಿದೆ ಯಾವ್ದಾದ್ರು ಇದ್ದರೆ ಅದನ್ನು ಹೊಲ್ಸುತ್ತೆ. ಇದು ಆನ್ಲೈನ್ ಸಾರಿ. ಇದು ಪ್ರೈಸ್ ಗೊತ್ತಿಲ್ಲ. ನಿಮ್ಗೇನಾದರೂ ಇಷ್ಟ ಆದಿದ್ದರೆ, ಪರ್ಚೇಸ್ ಮಾಡ್ಕನ್ಸಿದ್ರೆ ನಾನು ಅದನ್ನು ತಿಳ್ಕೊಂಡು ಎಷ್ಟು ಅಂತ ತಿಳ್ಕೊಂಡು ಅದರ ಲಿಂಕ್ ಮತ್ತು ಪ್ರೈಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ದೆ. ನೆಕ್ಸ್ಟ್ ಸಾರಿ ಇದು ಗ್ರೀನ್ ಆ್ಯಂಡ್ ಫ್ಲವರ್ಸ್ ಬಂದಿತ್ತು. ಎಲ್ಲ ದೊಡ್ಡ ಫ್ಲವರ್, ಬೊಕ್ಕೆದಾರ ಫ್ಲವರ್ ಬಂದಿತ್ತು. ಗ್ರೀನ್ ಕಲರ್ ಒಂಥರ ನೀಲಿ ಅನಿಸುತ್ತೆ, ಬಟ್ ಮೊಬೈಲಲ್ಲಿ ನೀಲಿ ಕಲರ್ ಅನಿಸ್ಬೋದು, ಬಟ್ ಒಂಥರ ಗ್ರೀನ್ ಕಲರ್ ಸಾರಿ. ಇದು ಲೈಟ್ ಗ್ರೀನ್ ಕಲರ್ ಸಾರಿ. ಇದನ್ನು ಅಷ್ಟೇ ಪಟ ಉಟ್ಕೊಂಡು ಹೋಗ್ಲಿಕ್ಕೆ ಟೆಂಪಲಿಗೆಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು. ಇದು ಕೂಡ ನಿಮ್ಮ ಲಿಂಕ್ ಮತ್ತು ಪ್ರೈಸ್ ಬೇಕಿದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ದೆ. ನಿಮ್ಗೆ ಬೇಕಿದ್ರೆ ನೀವು ಕಮೆಂಟ್ ಮಾಡಿ ನನಗೆ. ಸೊ ಇದ್ರದ್ದು ಪ್ರೈಸ್ ಆ್ಯಂಡ್ ಲಿಂಕ್ ಆ್ಯಂಡ್ ತಿಳಿಸ್ದೆ. ಸೊ ಈ ಸಾರಿ ಈ ಥರ ಇತ್ತು. ಸೊ ಇದನ್ನು ನಾನು ಒಂದ್ಸಲ ಉಡ್ಲಾ. ಅಕ್ಕ ಹುಟ್ಟಿದಾಳ, ಬಟ್ ನಾನು ಉಡ್ಲಾ. ಸೊ ಈ ಸ್ಯಾರಿನೂ ಅಷ್ಟೇ, ಅಕ್ಕ ಹುಟ್ಟಿದಾಳ, ನಾನು ಉಡ್ಲ. ಇನ್ನು ಫಸ್ಟ್ ಸ್ಯಾರಿ ಬಂದು ಇದ್ದು ಅಷ್ಟೇ, ಬ್ಲೌಸ್ ಹೊಲಿಸ್ಲಿಲ್ಲ, ಬೇರೆ ಬ್ಲೌಸ್ ಮ್ಯಾಚ್ ಮಾಡಿ ಉಟ್ಕೊಂತಿತ್ತು. ಸೊ ಈ ಥರ ಪಟ್ಟಿ ಇತ್ತು ಇದಕ್ಕೆ ಸೆರ್ಗ್ ಹತ್ರ. ಆ್ಯಂಡ್ ಈ ಸೀರೆಯೂ ನನಗೆ ಇಷ್ಟ ಆಯಿತು, ಕಾಂಬಿನೇಷನ್ನು. ಆ್ಯಂಡ್ ಇದಕ್ಕೂ ಗೋಲ್ಡ್ ಗೀಟ್ ಪಟ್ಟಿ ಎಲ್ಲ ಇತ್ತು. ಸೊ ಇದು ನನಗೆ ಇಷ್ಟ ಆಯಿತು. ಇದು ಅಷ್ಟೇ ಸ್ಮೂತ್ ಇತ್ತು, ಪಟ. ಇದನ್ನು ಕೂಡ ಪಟ. ಆಲ್ಮೋಸ್ಟ್ ಅಲ್ಲಿ ಇಪ್ಪುದೆಲ್ಲ ಬೇಗ ಉಟ್ಕೊಂಡು ಹಾಕುವಂಥ ಸ್ಯಾರಿನೇ. ಟೆಂಪಲ್, ಸಣ್ಣ ಪುಟ್ಟ ಫಂಕ್ಷನ್ ಈ ಥರದಕ್ಕೆಲ್ಲ ಇಪ್ಪುವಂಥ ಸ್ಯಾರಿನೇ ನಾನೀಗ ತೋರಿಸ್ತಿಪ್ಪುದು. ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು. ಸೊ ಇದು ಕೂಡ ನಿಮ್ಗೆ ಬೇಕಂದರೆ ಲಿಂಕ್ ಮತ್ತು ಪ್ರೈಸನ್ನು ಕಮೆಂಟಲ್ಲಿ
ನೀವು ತಿಳಿಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ನೆಕ್ಸ್ಟ್ ಸ್ಯಾರಿ ಇದು ನಾನು ಉಟ್ಟಿದೆ. ಇದರ ಒಂದು ರೀಲ್ಸ್ ಮಾಡಿದೆ, ಒಂದು ವಿಡಿಯೋ ಮಾಡಿದೆ, ಅದನ್ನು ನಾನು ಶಾರ್ಟ್ಸಿಗೆ ಹಾಕಿದೆ. ನೀವು ಆಲ್ಮೋಸ್ಟ್ ಚೆನ್ನಾಗಿ ಕಂಡಿರ್ಬೋದು ಈ ಸ್ಯಾರಿನ. ಇದಕ್ಕೆ ನಾನು ಈ ರೆಡಿ ಬ್ಲೌಸನ್ನು ಹಾಕಿದೆ. ರೆಡಿ ಬ್ಲೌಸ್ ಇದು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು. ಈ ಬ್ಲೌಸದ್ದು ನಾನು ವಿಡಿಯೋದಲ್ಲಿ ತೋರಿಸಿದೆ ಈ ಬ್ಲೌಸನ್ನು ನಿಮಗೆ. ಸೊ ಇದಕ್ಕೆ ಮ್ಯಾಚ್ ಮಾಡಿ ಈ ಸೀರೆನ ಉಟ್ಟಿದ್ದೆ. ಇದು ನಿಜ ಹೇಳ್ಕಂದ್ರೆ ಇದು ಬ್ರೌನ್ ಕಲರ್ ಆ್ಯಂಡ್ ಇದು ಬ್ಲ್ಯಾಕ್ ಆಗಿ ತೋರುತ್ತಷ್ಟೇ, ಬ್ರೌನ್ ಕಲರ್ ಸ್ಯಾರಿ ಇದು. ಸೊ ಇದು ಈಗ ಟ್ರೆಂಡಲ್ಲಿತ್ತು ಆನ್ಲೈನಲ್ಲಿ. ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಮಾಡಿ ನಾನು ಕಂಡಿದೆ ಹೆಚ್ಚಿನ ಜನ ಉಟ್ಟದ್ದು. ಸೊ ಇದೊಂದು ಸ್ಯಾರಿ, ಇದು ಅಷ್ಟೇ ಸ್ಮೂತ್ ಇತ್ತು, ಪಟ ಪಟ ಉಡ್ಲಕ್ಕೆ. ನಾವು ಉಟ್ಟದ್ದು ನೀವು ಕಂಡಿರ್ಬೋದು, ಶಾರ್ಟ್ಸಿಗೆ ಅಪ್ಲೋಡ್ ಮಾಡಿದೆ. ಸೊ ಇದ್ರ ಫೋಟೋನೂ ಕೂಡ ನಾನು ಸೈಡಲ್ಲಿ ಹಾಕಿರುತ್ತೆ. ಸೊ ಈ ಬ್ಲೌಸಿಗೆ ಮ್ಯಾಚ್ ಮಾಡಿದೆ ವೈಟ್ ಕಲರ್. ಇದು ಆಲ್ಮೋಸ್ಟ್ ಈ ಬ್ಲೌಸ್ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಯ್ತು. ಸೊ ಇದು ಅಷ್ಟೇ ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು. ಇದಕ್ಕೆ ಮ್ಯಾಚ್ ಆಗಿ ಈ ಬ್ಲೌಸನ್ನು ಹಾಕಿದೆ ನಾನು. ಇದು ಉಟ್ಟಿದೆ ನಾನು, ಇದಕ್ಕೆ ಮ್ಯಾಚ್ ಆಗಿ ಈ ಬ್ಲೌಸನ್ನು ಹಾಕಿದೆ. ಇದ್ರ ಫೋಟೋನು ಕೂಡ ನಾನು ಸೈಡಲ್ಲಿ ಹಾಕಿರ್ತೆ, ನೀವು ಕಾಣಿ. ಸೊ ಇದು ಆಲ್ಮೋಸ್ಟ್ ಜನರಿಗೆ ಈ ಸ್ಯಾರಿ ಇಷ್ಟ ಆಯಿತು. ನಾನು ಉಟ್ಕೊಂಡು ಹೋದಲ್ಲೆಲ್ಲ ಒಳ್ಳೆ ಇತ್ತು ಲೈಕ್ ಅಂತ ಹೇಳ್ತಿದ್ರು. ನನಗೂ ಕೂಡ ಇಷ್ಟ ಆಯಿತು. ಸೊ ಅಕ್ಕನೂ ಹುಟ್ಟಿದಾಳೆ, ನಾನು ಹುಟ್ಟಿದೆ ಕೆಲವೊಂದು ಸ್ಯಾರಿನಲ್ಲ ಇಲ್ಲಿ ಇಪ್ಪುದು. ಆಗಲೇ ಹೇಳ್ದಂಗೆ ನಂಗೆ ಉಟ್ಕಣಿಸ್ದಲ್ಲ, ನಾನು ಉಟ್ಕೊಂಡು ಹೋಗ್ತೆ, ಉಟ್ಕೊ ಅಂತ ಹೇಳ್ತಾಳೆ ನಾನು ಉಟ್ಕೊಂಡು ಹೋಗ್ತೆ. ಲಿಂಕ್ ಮತ್ತು ಪ್ರೈಸ್ ನಿಮ್ಗೇನಾದರೂ ಬೇಕಿದ್ರೆ ತಿಳಿಸಿ, ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೆ. ನೆಕ್ಸ್ಟ್ ಸ್ಯಾರಿ ಇದು ಅಷ್ಟೇ ತುಂಬಾ ಸ್ಮೂತ್ ಇತ್ತು. ಇದನ್ನು ಪಟ ಉಟ್ಕೊ ಹೇಳಕ್ಕೆ. ಇದನ್ನು ನಾನು ಉಟ್ಟಿದೆ ಒಂದು 2-3 ಸಲ. ಸೊ ಈ ಸ್ಯಾರಿ ಉಟ್ಟಿದ್ದು ರೀಲ್ಸನ್ನು ಕೂಡ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದೆ. ನೀವು ಕಾಣಲ್ಲ ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ. ಸೊ ಇದ್ರ ಬ್ಲೌಸ್ ಈ ಥರ ಇತ್ತು, ಈ ಥರ ಪುಗಿ ಕೈ ಹೊಲ್ಸದ್ದು, ಗೋಲ್ಡ್ ಪಟ್ಟಿ ಬಾರ್ಡ್ರ್ ಬಂದಿತ್ತು ಸೈಡೆಲ್ಲ. ಸೊ ಈ ಥರ ಇತ್ತು ನೆಕ್, ಬೋಟ್ ನೆಕ್ಕಲ್ಲಿ ಹೊಲ್ಸದ್ದು, ಹಿಂದೆ ಈ ಥರ ಇತ್ತು. ನೆಕ್ಸ್ಟ್ ನಂದು ಹಳದಿ ಸ್ಯಾರಿ. ಸೊ ನಾ ಇದು ಯೆಲ್ಲೋ ಕಲರ್ ಅಂತ ಆರ್ಡ್ರ್ ಮಾಡಿದ್ದು. ಮೊಬೈಲಲ್ಲಿ ಯೆಲ್ಲೋ ಥರನೇ ಕಾಣಿಸ್ತಿತ್ತು, ಅದು ಬಂದಮೇಲೆ ಸ್ವಲ್ಪ ಆರೆಂಜ್ ಯೆಲ್ಲೋ ಮಿಕ್ಸ್ ಥರ ಕಾಣಿಸ್ತಿತ್ತು. ಆದ್ರೂ ಕೂಡ ನಾನು ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ, ಅದನ್ನೇ ಉಟ್ಕೊಂಡೆ. ಸೊ ಅದ್ರ ಫೋಟೋನು ಕೂಡ ನಾನು ನಿಮ್ಗೆ ಶೇರ್ ಮಾಡಿದೆ. ಸೊ ಈ ಬ್ಲೌಸು ರೆಡಿ ಬ್ಲೌಸು. ಸೊ ರೆಡಿ ಅಂದರೆ ಈ ಬ್ಲೌಸ್ ಬಂದದ್ದು ಈ ಸ್ಯಾರಿಗೆ. ಸೊ ರೆಡಿ ಬ್ಲೌಸೇ ಈ ಸ್ಯಾರಿಗೆ ಬಂದದ್ದು ಈ ಬ್ಲೌಸ್. ಸೊ ಅದಕ್ಕೋಸ್ಕರ ನಾನು ಬ್ಲೌಸ್ ಹೊಲ್ಸೋಕೆ ಹೋಗಿಲ್ಲ. ಸೊ ಇದಕ್ಕೆ ಬಂದದ್ದು ರೆಡ್ ಕಲರ್ ಬ್ಲೌಸೇ, ಅದಕ್ಕೆ ನಾನು ಈ ಬ್ಲೌಸನ್ನೇ ಹಾಯ್ಕೊಂಡೆ ಸ್ಲೀವ್. ಸೊ ಇದ್ರ ಫೋಟೋನು ಕೂಡ ನಾನು ಸೈಡಲ್ಲಿ ಹಾಕಿರ್ತೆ. ಸೊ ಮ್ಯಾಚ್ ಮಾಡಿ ಇದನ್ನು ನಾನು ಈ ಸೀರೆ ನಾನು ಉಟ್ಕೊಂಡೆ. ಸೊ ಇದು ಕೂಡ ತುಂಬ ಸ್ಮೂತ್ ಇತ್ತು. ನೆಕ್ಸ್ಟ್ ಸ್ಯಾರಿ ಇದು ನನ್ನ ಪಾರ್ಲರ್ ಫ್ರೆಂಡು ಶಾಲಿನಿ ಅಂತ. ನಾನು ಪಾರ್ಲರ್ ಕೋರ್ಸ್ ನಾನು ವರ್ಕ್ ಮಾಡ್ತಿಪ್ಪತ್ತಿಗೂ ಅವ್ರು ಸ್ಟೂಡೆಂಟ್ ಆಗಿ ಬಂದಿದ್ದೀರ ಶಾಲಿನಿ ಅಂತ. ಸೊ ನನ್ನ ಫ್ರೆಂಡ್ ಅವಳು ನನ್ನ ಅಕ್ಕನ ಮದುವೆಗೆ ಗಿಫ್ಟ್ ಮಾಡಿದ್ದು. ಸೊ ಇದೊಂಥರ ಸ್ಟೈಲ್ ಆಯಿತು, ಕೆಳಗೆ ಒಂಥರ ಈ ಥರ ಬಂದಿತ್ತು, ಕೆಳಗಡೆ ನೆರ್ಗಿ ಈ ಥರ ಸ್ಟೈಲ್ ಆಯಿತು. ಅವಳು ಹುಟ್ಟಿದಾಳೆ ಇದು ಒಂದು ಸಲ, ನಾನೇನು ಉಡ್ಲಿಲ್ಲ, ಅಕ್ಕ ಹುಟ್ಟಿದಾಳ. ಸೊ ಇದು ಕೂಡ ಸ್ಮೂತ್ ಇತ್ತು ಸ್ಯಾರಿ. ಸೊ ಕೆಳಗಡೆ ಈ ಥರ ಇತ್ತು, ಪಟ್ಟಿ ನೆರ್ಗಿ ಬಂದಿತ್ತು ಈ ಥರ. ಸೊ ಈ ಸ್ಯಾರಿ ಒಂದು. ನೆಕ್ಸ್ಟ್ ಸ್ಯಾರಿ ಇದು ಪಿಂಕ್ ಕಲರ್, ಫುಲ್ ಪ್ಲೈನ್ ಪಿಂಕ್ ಕಲರ್ ಸ್ಯಾರಿ. ಸೊ ಇದು ಬ್ಲೌಸ್ ಬಂದು ಈ ಥರ. ಇದು ಒಂದ್ಸಲ ಫುಲ್ ಟ್ರೆಂಡ್ ಆಗಿತ್ತು ಈ ಸ್ಯಾರಿ. ಸೊ ಡಿಸೈನ್ ಬ್ಲೌಸು ಪ್ಲೈನ್ ಸ್ಯಾರಿ. ಸೊ ಇದು ಶಾಪಲ್ಲಿ ತಗೊಳೋದು, ಇದು ಆನ್ಲೈನಲ್ಲ. ಸೊ ಇದನ್ನು ಕೂಡ ಬೋಟ್ ನೆಕ್ ಮಾಡಿ ಹೊಲ್ಸೋದು. ಇದು ನಾನು ಒಂದ್ಸಲ ಹುಟ್ಟಿದೆ, ಅಕ್ಕನೂ ಒಂದ್ಸಲ ಹುಟ್ಟಿದಾಳು. ಸೊ ಈ ಥರ ಇತ್ತು ಬ್ಯಾಕ್ ಸೈಡ್. ಸೊ ನೆಕ್ಸ್ಟ್ ಸ್ಯಾರಿ ಇದು ಸ್ಟಿಕ್ಕರ್ ಥರ, ಗ್ಲಾಸ್ ಎಲ್ಲ ಒಂಥರ ಸ್ಟಿಕ್ಕರ್ ಥರ ಬಂದಿತ್ತು. ಸೊ ಪಿಂಕ್ ಸ್ಯಾರಿ. ಇದು ಕೂಡ ಸ್ಮೂತ್ ಇತ್ತು, ಇದು ಕೂಡ ಬೇಗ ಉಟ್ಕೊಂಡ್ಲಕ್ಕ. ಸೊ ಇದು ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು. ಸೊ ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು, ಒಳ್ಳೆ ಇತ್ತು. ಆ್ಯಂಡ್ ಈ ಬ್ಲೌಸಿಗೆ ಮ್ಯಾಚ್ ಆಯ್ತು. ಇದು ಲಿಂಕ್ ಬೇಕಾದ್ರೆ ಹೇಳಿ.
ಹಾಕಿರ್ತೇನೆ ಇಲ್ಲ ನನಗೆ ಈಗ ಹೆಚ್ಚಿನದ್ರದ್ದು. ಆ್ಯಂಡ್ ನಿಮಗೆ ಬೇಕಿದ್ದರೆ ಕಮೆಂಟ್ ಮಾಡಿ. ಸ್ಯಾರಿ ಯಾವ್ದಾದ್ರು ಇಷ್ಟ ಆದಿದ್ದರೆ, ನಾನು ಆನ್ಲೈನಲ್ಲಿ ಹೇಳಿರ್ತೀನಲ್ಲ, ಅದು ಯಾವ್ದಾದ್ರು ನಿಮ್ಗೆ ಇಷ್ಟ ಆದಿದ್ದರೆ ನಾನು ಕಮೆಂಟ್ ಮಾಡಿ. ನಾನು ಲಿಂಕ್ ಕೇಂಡು ಅದು ಪ್ರೈಸ್ ಲಿಂಕ್ ಕೇಂಡು ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟಲ್ಲೇ ನಿಮ್ಗೆ ರಿಪ್ಲೈ ಕೊಡ್ತೆ. ನೀವು ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಸ್ಯಾರಿ ಇದು. ಸೊ ಇದನ್ನು ನಾನು ಉಟ್ಕೊಂಡಿದ್ದೆ, ಪಪ್ಪನ ಮನೇಲಿ ಊಟಕ್ಕೆ ಕರೆಸಿದ್ದೀರ ಮದುವೆ ಆದ ವಸ್ತ್ರಲ್ಲ. ಸೊ ಆವತ್ತು ಈ ಸ್ಯಾರಿ ನಾನು ಉಟ್ಟಿದ್ದೆ, ಇದು ಫ್ಯಾನ್ಸಿ ಸ್ಯಾರಿ. ಸೊ ಇದ್ರ ಬ್ಲೌಸು ಇದು. ಸೊ ಈ ಸ್ಯಾರಿ ಕೂಡ ಶಾಪಲ್ಲಿ ತಗೊಳೋದು. ಯಾವುದೆಲ್ಲ ರೀಸೆಂಟಾಗಿ ಪರ್ಚೇಸ್ ಮಾಡೋದು, ಕೆಲವೊಂದೆಲ್ಲ ಮೊದಲೇ ಪರ್ಚೇಸ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಕೆಲವೊಂದರ ಲಿಂಕ್ ಸಿಕ್ಕೋದು ಕಷ್ಟ. ರೀಸೆಂಟಾಗಿ ತಗೊಳೋದು ಸಿಗ್ಬೋದು, ಆನ್ಲೈನಲ್ಲಿ ತಗೊಳೋದು. ರೀಸೆಂಟಾಗಿ ತಗೊಳೋದು ಲಿಂಕ್ ಮತ್ತು ಪ್ರೈಸ್ ಸಿಗ್ಬೋದು. ಆ್ಯಂಡ್ ಮೊದಲಿಂದ ತಗೊಳೋದು ಯಾವ್ದಾದ್ರು ಇದ್ದರೆ ಸಿಕ್ಕೋದು ಕಷ್ಟ ಅನಿಸುತ್ತೆ. ಟ್ರೈ ಮಾಡಿ. ಕಾಟನ್ ಸ್ಯಾರಿ ಇದನ್ನು ಕೂಡ ನಾನು ಉಟ್ಕೊಂಡಿದ್ದೆ, ಕ್ರೀಮ್ ಕಲರ್ ಕಾಟನ್ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಇದು ವೈಟ್ ಕಲರ್, ಥರ ಸ್ಮೂತ್ ಇತ್ತು ಈ ಸ್ಯಾರಿನೂ ಕೂಡ. ಇದನ್ನ ಇನ್ನೂ ಉಟ್ಕೊಂಡ್ಲ, ಅಕ್ಕ ಉಟ್ಕೊಂಡಿದ್ದಾಳೆ. ಸೊ ನಾವು ಉಟ್ಕೊಳ್ಳೋದಿದ್ದೆಲ್ಲ ನಾನು ಫೋಟೋ ಸೈಡೆಲ್ಲ ಹಾಕ್ತೆ. ಫೋಟೋ ಇಲ್ಲ ಅಂದರೆ ಹಾಕೋಕ್ಕಾಗ್ತಿಲ್ಲ, ಇದ್ದರೆ ನಾನು ಹಾಕ್ತೆ ಅದ್ರ ಊಟವಿದೆ. ಸೊ ಇದ್ರ ಬ್ಲೌಸು ಸೊ ಈ ಥರ ಇತ್ತು, ನೆಟ್ ಈ ಥರ ಅನಿಸುತ್ತೆ. ಸೊ ಹಿಂದೆ ಬಟನ್ ಎಲ್ಲ ಇಟ್ಟದ್ದು, ಹಿಂದೆ ಬಟನ್ ಇಟ್ಟು ಈ ಥರ ಅನಿಸೋದು. ನೆಕ್ಸ್ಟ್ ಸ್ಯಾರಿ ಇದು. ಸೊ ನನ್ನ ಫೇವ್ರೆಟ್ ಸ್ಯಾರಿ ಇದು, ನಂಗೆ ತುಂಬ ಇಷ್ಟ ಆಯ್ತು ಈ ಸ್ಯಾರಿ. ಈ ಸ್ಯಾರಿನೂ ಕೂಡ ನಾನು ಉಟ್ಕೊಂಡಿದ್ದೆ ಒಂದು ಫಂಕ್ಷನಿಗೆ. ನಂಗೆ ಫೇವ್ರೆಟ್ ಸ್ಯಾರಿ, ನಂಗೆ ತುಂಬ ಇಷ್ಟ ಆಯ್ತು ಈ ಸ್ಯಾರಿ. ಫ್ಯಾನ್ಸಿ ಸ್ಯಾರಿ ಇದು. ನಂಗೆ ಬಾರ್ಡ್ರು ಎಲ್ಲ ಇಷ್ಟ ಆಯಿತು, ಕಲರು ಇಷ್ಟ ಆಯಿತು. ಸೊ ಇದ್ರ ಬ್ಲೌಸ್ ಹಿಂಗಿತ್ತು ಅನ್ಸೋದು. ಬ್ಲೌಸ್ ಪೀಸ್ ನಂಗೆ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಸ್ಯಾರಿ ಸಕ್ಕತ್ತಿತ್ತು. ಬೇರೆ ತೆಗೆದು ಮ್ಯಾಚ್ ಮಾಡಿ ಬೇರೆ ತೆಗೆದು ಹೊಲಿಸ್ರೆ ಇನ್ನೂ ಚೆಂದ ಆಯ್ತು ಬ್ಲೌಸು. ಬಟ್ ಅರ್ಜೆಂಟಲ್ಲ ಈ ಥರ ಹೊಲಿಸಿದ್ದು, ಈ ಥರ ಇತ್ತಿದ್ರು ಬ್ಲೌಸು. ಆ್ಯಂಡ್ ಸ್ಯಾರಿ ಹಿಂಗಿತ್ತು. ಇದು ಅಕ್ಕ ಮೆಹಂದಿಗಂದಳಿ ನನ್ನ ಮೆಹಂದಿಗಂದಳಿ ಅಕ್ಕ ಪರ್ಚೇಸ್ ಮಾಡೋದು ಶಾಪಲ್ಲಿ. ಸೊ ಅವಳು ನನ್ನ ಮೆಹಂದಿಗೆ ಈ ಸ್ಯಾರಿನ ಉಟ್ಕೊಂಡಿದ್ದಾಳೆ, ಮೆಹಂದಿಗೆ ಪರ್ಚೇಸ್ ಮಾಡೋದು ಅವಳು. ಆ್ಯಂಡ್ ಇದೊಂದು ಯೆಲ್ಲೋ ಕಲರ್ ಸ್ಯಾರಿ, ಇದ್ರ ಬ್ಲೌಸ್ ಇನ್ನೂ ಹೊಲಿಸ್ಲಿಲ್ಲ. ಸೊ ಇದು ಅಷ್ಟೇ ಟೆಂಪಲಿಗೆಲ್ಲ ಪಟ ಪಟ ಉಟ್ಕೊಂಡು ಹೋಗ್ಲಿಕ್ಕೆ ಸ್ಮೂತ್ ಇತ್ತು. ಇದು ಕೂಡ ಶಾಪಲ್ಲೇ ತಗೊಳೋದು. ಸೊ ಹಿಂಗಿತ್ತು ಇದು. ಇದ್ರ ಬ್ಲೌಸ್ ಹೊಲಿಸಿತ್ತು, ಬ್ಲೌಸ್ ನಂಗೆ ಸಿಗಲಿಲ್ಲ. ಸೊ ಇದೊಂದು ಸ್ಯಾರಿ, ಫ್ಯಾನ್ಸಿ ಸ್ಯಾರಿ. ಸೊ ಇಷ್ಟೇ ಸ್ಯಾರಿ. ಆಗ ತೋರಿಸ್ನಲ್ಲ ಈ ಸ್ಯಾರಿ ಬ್ಲೌಸ್ ಇದು ಕಾಟನ್ ಬ್ಲೌಸ್. ಸೊ ಈ ಸ್ಟೋನ್ ಮಣಿ ಎಲ್ಲ ಅಕ್ಕನೇ ಇಟ್ಟದ್ದು, ಮಣಿ ಎಲ್ಲ ಇತ್ತಲ್ಲ ಅವಳೇ ಇಟ್ಟದ್ದಿದಲ್ಲ. ಸೊ ಸಿಂಪಲ್ ಸ್ಯಾರಿನೆಲ್ಲ ನಿಮ್ಗೆ ನಾನು ತೋರಿಸಿದೆ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲೂ ಬಾರ್ಡ್ರ್ ಸ್ಯಾರೀಸ್ನೆಲ್ಲ ತೋರಿಸ್ದೆ ಈಗ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾ ಆಗ ಹೇಳಿದ್ರಂಗೆ ನಿಮ್ಗೆ ಯಾವುದಾದ್ರು ಸ್ಯಾರಿ ನಾ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ದಂತ ಹೇಳಿರ್ತೀನಲ್ಲ, ಅದು ಯಾವುದಾದ್ರು ನಿಮ್ಗೆ ಇಷ್ಟ ಆದಿದ್ದರೆ ಹೇಳಿ, ಕಮೆಂಟ್ ಮಾಡಿ. ನಾನು ಲಿಂಕ್ ಮತ್ತು ಪ್ರೈಸನ್ನು ಹುಡುಕಿ ಹಾಕಿರ್ತೆ, ಒಂದೇ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೆ, ಇಲ್ಲಾಂದರೆ ಕಮೆಂಟಲ್ಲೇ ತಿಳಿಸ್ತೆ. ಸೊ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.